ಬಾ ಬಾ ಬಾ. ಡೈಲಿ ಹೀಗೆ ಕರೆಯೋದು? ಡೈಲಿ ಸಂಜೆ ಕರೆಯೋದು. ಒಂದು 5:30 ಹಂಗೆ. ಅದು ಅಲ್ಲೆಲ್ಲ ಹೋಗಿರ್ತಾವ, ಇಲ್ಲಾಂದ್ರೆ ಓಡಿ ಬರ್ತವೆ ಸಂಜೆ ಒಂದು 5:30, 6 ಹಾಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೆಂಗಿದ್ರೆ ಎಲ್ಲ ಸೂಪರ್ ಆಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನೊಂದು ಸ್ಪೆಷಲ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಸ್ಪೆಷಲ್ ಪ್ಲೇಸ್ ಯಾವುದು ಅಂದ್ರೆ ಒಂದು ಗೋಶಾಲೆ ಫ್ರೆಂಡ್ಸ್. ಆ ಗೋಶಾಲೆ ಹೆಸರು ಸುರಭಿ ಗೋಶಾಲೆ ಅಂತ ಹೇಳಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಆ ಸುರಭಿ ಗೋಶಾಲೆ ಹೇಗಿದೆ, ಅದು ಎಲ್ಲಿದೆ, ಎಲ್ಲ ಅದರ ವಾತಾವರಣ ಹೇಗಿದೆ, ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣಂತೆ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾವೀಗ ಕೊಪ್ಪದ ವಾಟರ್ ಟ್ಯಾಂಕ್ ಅನ್ನೋ ಒಂದು ಪ್ಲೇಸ್ ನಲ್ಲಿ ಇದೀವಿ. ಅಂಡ್ ಈ ಪ್ಲೇಸ್ ನಲ್ಲೇ ಕೊಪ್ಪದ ಶ್ರೀ ವೀರಭದ್ರ ದೇವಸ್ಥಾನ ಇರುವುದು. ಈ ವೀರಭದ್ರ ಸ್ವಾಮಿಯಿಂದನೇ ಕೊಪ್ಪಕ್ಕೆ ಕೊಪ್ಪ ಅಂತ ಹೆಸರು ಬಂದಿರೋದು. ಅಂದ್ರೆ ಈ ವೀರಭದ್ರನ ಪೂರ್ತಿ ಹೆಸರು ಕೋಪದ ವೀರಭದ್ರ ಅಂತ. ಈ ಕೋಪದ ವೀರಭದ್ರನಿಂದ ಕೊಪ್ಪದ ವೀರಭದ್ರ ಅಂತ ಬಂದಿದೆ. ಅಂಡ್ ಈ ಊರಿಗೆ ಕೊಪ್ಪ ಅಂತ ಬರೋ ಕಾರಣ ಕೂಡ ಈ ವೀರಭದ್ರ ಸ್ವಾಮಿ ಇದೆ. ಅಂಡ್ ಈ ವೀರಭದ್ರ ದೇವಸ್ಥಾನದ ಹತ್ರ ಒಂದು ಕಾಚ್ಗಲ್ ಅಂತ ಒಂದು ಊರಿಗೆ ಹೋಗುವಂತ ರೋಡ್ ಇದೆ. ಆ ರೋಡ್ ನಲ್ಲಿ ನೇರವಾಗಿ ಹೋಗಬೇಕು. ಅಥವಾ ಏನೊಂದು ಆಯುರ್ವೇದಿಕ್ ಹಾಸ್ಪಿಟಲ್ ಇದೆಲ್ಲ ಕೊಪ್ಪದ, ಆ ಆಯುರ್ವೇದಿಕ್ ಹಾಸ್ಪಿಟಲ್ ಇರುವಂತ ರಸ್ತೆಯಲ್ಲಿ ನಾವು ನೇರವಾಗಿ ಹೀಗೆ ಹೋಗಬೇಕು. ಅಂದ್ರೆ ಇಲ್ಲಿ ಇನ್ನೂ ಒಂದು ಮೇಯ್ನ್ ಆಗಿ ನಾವು ಲೊಕೇಶನ್ ಹೇಳೋದಂತಾದ್ರೆ ಲಯನ್ಸ್ ಕ್ಲಬ್ ಅಂತ ಒಂದು ಇದೆ, ಒಂದು ಬಿಲ್ಡಿಂಗ್ ಇದೆ, ಅಥವಾ ಲಯನ್ಸ್ ಕ್ಲಬ್ ಅಂತ ಒಂದು ಜಾಗ ಇದೆ. ಅಲ್ಲಿ ಮದುವೆ ಮನೆ ಎಲ್ಲ ನಡೆಯುತ್ತೆ. ಆ ಲಯನ್ಸ್ ಕ್ಲಬ್ಗೆ ಹೋಗುವಂತ ರಸ್ತೆಯಲ್ಲಿ ನೇರವಾಗಿ ಹೋಗ್ತಾ ಇರಬೇಕಾಗಿದೆ. ಅಂಡ್ ಇಲ್ಲಿಂದ ಹೀಗೆ ಸೀದಾ ಮುಂದೆ ಹೋದ್ರೆ ನಮಗೆ ಸುರಭಿ ಗೋಶಾಲೆ ಕೂಡ ಸಿಗುತ್ತೆ. ಅಂಡ್ ಇದೇ ರಸ್ತೆಯಲ್ಲಿ ನಮಗೆ ಆಯುರ್ವೇದಿಕ್ ಕಾಲೇಜ್ ಕೂಡ ಕನೆಕ್ಟ್ ಸಿಗುವಂಥದ್ದಾಗಿದೆ. ಅಂಡ್ ನಾವು ಇದೇ ರಸ್ತೆಯಲ್ಲಿ ನೇರವಾಗಿ ಹೋಗ್ತಿದ್ವಿ. ಹಾಗೆ ಅಲ್ಲಿ ಮುಂದೆ ಹೋದ್ಮೇಲೆ ಒಂದು ಟರ್ನಿಂಗ್ ಇದೆ ಅಂತ, ಆ ಟರ್ನಿಂಗ್ ನಲ್ಲಿ ತಿರುಗಬೇಕು. ಬಟ್ ಅದು ಎಲ್ಲಿ ತಿರುಗಬೇಕು ಏನು ಅಂತ ನನಗೂ ಗೊತ್ತಿಲ್ಲ. ಯಾರು ದಾರಿಲಿ ಸಿಕ್ಕಿದ್ರೆ ಅವ್ರ ಹತ್ರ ಕೇಳ್ಕೊಂಡು ಹೋಗೋಣಂತೆ. ಒಟ್ನಲ್ಲಿ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಅದು ಎಲ್ಲಿಂದ ಹೋಗೋದು, ಹೇಗೆ ಹೋಗೋದು ಅಂತ. ಒಟ್ನಲ್ಲಿ ನಾನಂತೂ ಹುಡುಕ್ತೀನಿ, ಬಟ್ ನಿಮ್ಗೆ ಹುಡುಕೋ ಅಷ್ಟು ತೊಂದರೆ ಕೊಡಲ್ಲ. ಡೈರೆಕ್ಟಾಗಿ ನಿಮ್ಗೆ ಹೆಂಗೆ ಹೋಗಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ. ಹಾಗಾದ್ರೆ ಬನ್ನಿ ನೋಡೋಣ, ಅದು ಎಲ್ಲಿ ಹೇಗೆ ಹೋಗಬೇಕು ಎಲ್ಲ ನೋಡೋಣ. ಇವತ್ತು ಸುರಭಿ ಗೋಶಾಲೆಗೆ ಹೋಗೋಣ. ಅಲ್ಲಿ ಹೇಗಿದೆ, ಯಾವ ರೀತಿಯ ವಾತಾವರಣ, ಎಷ್ಟು ದನಗಳಿದಾವೆ, ಅವುಗಳೆಲ್ಲ ಮಾಹಿತಿನ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಹೋಗೋಣ. A few moments later. ಗೋಶಾಲೆ ಉಂಟಂತಲ್ಲ ಎಲ್ಲಿ ಮುಂದೆ ರೋಡ್ ಸೈಡ್ ಗೊತ್ತಾಗುತ್ತಾ? ಏನಾದ್ರು ಮಾಡ್ತಿದ್ಯಾ ಸುರಭಿ ಅಂತ? ಥ್ಯಾಂಕ್ ಯು ಫ್ರೆಂಡ್ಸ್. ನಮಗೀಗ ದಾರಿಲೊಬ್ಬರನ್ನ ಕೇಳಿದಾಗ ಅವರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ನೋಡೋದಂತಾದರೆ ಇಲ್ಲೇ ನಿಮಗೊಂದು ಬೋರ್ಡ್ ಕಾಣ್ತಿದೆ ನೋಡ್ಬೋದು, ಸುರಭಿ ಗೋಶಾಲೆ ಅಂತ. ಈ ಸುರಭಿ ಗೋಶಾಲೆ ಅಂತ ಒಂದು ಬೋರ್ಡ್ ಇದೆ. ಆ ಬೋರ್ಡ್ನಲ್ಲಿ ಯಾವ ಕಡೆ ಆರೋ ಮಾರ್ಕ್ ತೋರಿಸಿದೆಯೋ ಅದೇ ಕಡೆ ನಾವು ನೇರವಾಗಿ ಹೋದರೆ ನಮಗೆ ಸುರಭಿ ಗೋಶಾಲೆ ಸಿಗುತ್ತೆ. ಅಥವಾ ನಾವೀಗ ಹೊರಟಿರುವಂಥ ಗೋಶಾಲೆ ನಮಗೆ ನೋಡೋಕ್ಕೆ ಸಿಗುತ್ತೆ. ಬನ್ನಿ ಹಾಗಾದರೆ ಅದು ಎಷ್ಟು ದೂರದಲ್ಲಿದೆ, ಹೇಗಿದೆ ಅಂತ ನೋಡೋಣ. ನನಗನ್ಸೋ ಪ್ರಕಾರ ಒಳ್ಳೆ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಆಗುವಂಥ ಚಾನ್ಸಸ್ ಇದೆ ಈ ರಸ್ತೆ ನೋಡಿದ್ರೆ. ಆ್ಯಂಡ್ ಇಲ್ಲಿಂದ ಮುಂದೆ ಇಲ್ಲೊಂದು ಸ್ವಲ್ಪ ಮನೆಗಳಿದಾವಲ್ಲ, ಈ ಮನೆಗಳು ದಾಟದ ಮೇಲೆ ಸ್ವಲ್ಪ ದೂರದವರೆಗೆ ನಮಗೆ ಫುಲ್ ನಿರ್ಜನ ಪ್ರದೇಶವೇ ಕಾಣಕ್ಕೆ ಸಿಗುತ್ತೆ. ಅಲ್ಲಿಂದ ಮುಂದೆ ನಾವು ಹೋದರೆ ನಮಗೆ ಸುರಭಿ ಗೋಶಾಲೆ ಕಾಣಕ್ಕೆ ಸಿಗುತ್ತೆ. A few moments later. ಫ್ರೆಂಡ್ಸ್, ನಾವೀಗ ಆಲ್ಮೋಸ್ಟ್ ಗೋಶಾಲೆ ಹತ್ರನೇ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಒಂದು ಹಳ್ಳ ಹರಿತಿದೆ. ಆ ಹಳ್ಳದ ಮೇಲೆ ಸಣ್ಣದಾಗಿ ಒಂದು ರಸ್ತೆ ಇದೆ, ಅಥವಾ ಒಂದು ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಈ ಸಣ್ಣ ಬ್ರಿಡ್ಜ್ನ ಮೂಲಕ ನಾವು ಹಾದು ಹೋದರೆ ನಮಗೆ ಈ ಗೋಶಾಲೆಗೆ ಹೋಗೋಕ್ಕೆ ಆಗುತ್ತೆ. ಆ್ಯಂಡ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ, ಒಂದು ಪ್ರಶಾಂತ ವಾತಾವರಣ ಆಗಿರುವಂಥ ಈ ಜಾಗದಲ್ಲಿ ಒಂದು ಹಳ್ಳ ಹರಿತಿದೆ. ಈ ಸುತ್ತಮುತ್ತಲಿನ ಹಸಿರು ಪ್ರದೇಶ ತಂಪಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲೇನು ಸಣ್ಣದಾಗಿ ಒಂದು ಬ್ರಿಡ್ಜ್ ಇದೆ, ಅಂದರೆ ಒಂದು ಬೈಕ್ ಹೋಗ್ಬೋದು ಅಥವಾ ಒಂದು ಸಣ್ಣ ಆಟೋ ರಿಕ್ಷಾ ಅಂತ ವೆಹಿಕಲ್ಗಳು ಹೋಗುವಂಥ ಸಣ್ಣದಾದ ಒಂದು ಬ್ರಿಡ್ಜ್ ಇದೆ. ಈ ಬ್ರಿಡ್ಜ್ನ ಮೂಲಕ ನಾವು ಆ ಕಡೆ ಹಾದು ಹೋದರೆ ನಮಗೆ ಈ ಸುರಭಿ ಗೋಶಾಲೆ ಕಾಣಕ್ಕೆ ಸಿಗುತ್ತೆ. ಹಾಗಾದರೆ ಬನ್ನಿ ಈ ಬ್ರಿಡ್ಜ್ನ ಮೂಲಕ ಹೋಗಿ ಯಾವ ರೀತಿ ಇದೆ ಆ ಪ್ಲೇಸ್ ಅಂತ ನೋಡೋಣಂತೆ. ಹಾಗಾದರೆ ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾವೀಗ ಸುರಭಿ ಗೋಶಾಲೆಯ ಹತ್ತಿರದಲ್ಲಿ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಿರ್ಬೋದು ಸುತ್ತಮುತ್ತಲು ಮಲೆನಾಡಿನ ಪ್ರಕೃತಿಯಿಂದ ಆವೃತಗೊಂಡಿರುವಂತಹ ಈ ಒಂದು ಆವರಣ ಏನಿದೆ, ಅಥವಾ ಇಲ್ಲೊಂದು ಏನು ಗೇಟ್ ಕಾಣ್ತಿದೆ, ಈ ಗೇಟ್ನ ಒಳಗಡೆ ಹೋದರೆ ನಮಗೆ ಸಿಗುವಂಥದ್ದೇ ಸುರಭಿ ಗೋಶಾಲೆ ಆಗಿದೆ. ಹಾಗಾದರೆ ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ಎಲ್ಲ ನೋಡೋಣಂತೆ. ಬನ್ನಿ ಹೋಗೋಣಂತೆ. ಹಾಲು ಹಣ್ಣು ತರೋದು ಬೇರೆ ನೋಡಿ, ಹಲಸಿನ ಹಣ್ಣು ಮರ ಇಷ್ಟು ಸಣ್ಣ ಅದಷ್ಟು ಹಲಸಿನ ಹಣ್ಣಾಗಿದೆ. ಹಸುವನ್ನು ತಾಯಿ ಅಥವಾ ದೇವರು ಅಂತ ಪೂಜಿಸುವಂತಹ ಒಂದು ಸಂಸ್ಕೃತಿ ನಮ್ಮ ಭಾರತ ದೇಶದಾಗಿದೆ. ಅಮೃತ ಸಮಾನವಾದಂತಹ ಹಾಲನ್ನು ನೀಡಿ ನಮ್ಮನ್ನೆಲ್ಲ ಕಾಪಾಡುವಂತಹ ಈ ಹಸುಗಳನ್ನ ಈಗ ಎಲ್ರಿಗೂ ಕೊನೆ ತನಕ ಸಾಕಲು ಕಷ್ಟ ಆಗ್ತಿದೆ. ಅಂದ್ರೆ ಕೆಲವೊಂದಷ್ಟು ಹಳ್ಳಿಗಳಲ್ಲಿ ಈಗ ಇರುವಂತದ್ದು ಹಲವಾರು ವಯಸ್ಸಾದಂತಹ ಹಿರಿಯರಾಗಿರ್ತಾರೆ. ಕಾರಣ ಮಕ್ಕಳೆಲ್ಲ ಈಗ ಸಿಟಿ ಕಡೆ ಅಥವಾ ಈಗಿನ ಜನರೇಷನ್ ಅವರು ಎಲ್ಲ ಸಿಟಿ ಕಡೆ ಹೋಗಿ ಸೇರೋದ್ರಿಂದ ಈಗ ಹಳ್ಳಿಗಳಲ್ಲಿ ವಯಸ್ಸಾದಂತಹ ವ್ಯಕ್ತಿಗಳೇ ಉಳಿದುಕೊಂಡಿರ್ತಾರೆ ಕೆಲವೊಂದಷ್ಟು ಪ್ರದೇಶಗಳಲ್ಲಿ. ಅದು ಬಿಟ್ಟರೆ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಸಂಪನ್ಮೂಲಗಳ ಕೊರತೆ ಆಗಿರ್ಬೋದು, ಅಥವಾ ಈ ಗೋಗಳನ್ನು ನೋಡಿಕೊಳ್ಳಲು ಕೆಲಸಗಾರರ ಕೊರತೆ ಆಗಿರ್ಬೋದು, ಅಥವಾ ಇನ್ನು ಮುಂತಾದ ಕುಂದು ಕೊರತೆಗಳಿಂದ ಇರುವಂತಹ ಆಸಕ್ತಿಗಳ ಬದಲಾವಣೆಗಳಿಂದ ಕಾಲದ ಅನಿವಾರ್ಯತೆಯಿಂದಾಗಿ ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಹಸುಗಳನ್ನು ಅಥವಾ ಜಾನುವಾರುಗಳನ್ನು ಸಾಕುವಂತಹ ಪರಿಸ್ಥಿತಿಗಳು ಹದಗೆಟ್ಟಿದೆ. ಆ ಹಸುಗಳನ್ನು ಅಥವಾ ಜಾನುವಾರುಗಳನ್ನು ಸಾಕಲು ಕಷ್ಟವಾದ ಕಾರಣ ಹಲವಾರು ಜನರು ಏನ್ ಮಾಡ್ತಿದ್ದಾರೆ ಅಂದ್ರೆ ಈ ಹಸುಗಳನ್ನು ಅಥವಾ ಜಾನುವಾರುಗಳನ್ನ ಮಾರಾಟ ಮಾಡ್ತಿದ್ದಾರೆ ಅಥವಾ ಬೀದಿಗೆ ಬಿಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಹೀಗೆ ಆಶ್ರಯ ಕಳೆದುಕೊಂಡು ಅಥವಾ ಕಟುಕರ ಪಾಲಾಗಿ ಬೀದಿಯಲ್ಲಿ ಚಿಕಿತ್ಸೆ ಸಿಗದೆ ನೋವನ್ನು ಪಡುತ್ತಿರುವಂತಹ ಹಲವಾರು ದನ ಕರುಗಳನ್ನು ರಕ್ಷಿಸಿ ಅಥವಾ ಜಾನುವಾರುಗಳನ್ನು ರಕ್ಷಿಸಿ ಸಲಹುವ ಉದ್ದೇಶದಿಂದ ಈ ಸುರಭಿ ಗೋರಕ್ಷಾ ಸೇವಾ ಟ್ರಸ್ಟ್ ಅನ್ನು ಆರಂಭಿಸಿದ್ದಾರೆ. 15
500ಕ್ಕೂ ಹೆಚ್ಚು ಗೋವುಗಳು ಇರುವಂತಹ ಒಂದು ಗೋಶಾಲೆಯು ಇಲ್ಲಿದ್ದು. ಈ ಟ್ರಸ್ಟ್ ನ ಉದ್ದೇಶ ಏನಂದ್ರೆ ದೇಶಿ ತಳಿಯ ಹಸುಗಳನ್ನು ಕಾಪಾಡುವುದು ಅಥವಾ ಅವುಗಳನ್ನು ಅಭಿವೃದ್ಧಿಗೊಳಿಸುವುದು, ಹಾಗೆ ಅವುಗಳ ಸಂರಕ್ಷಣೆ ಮಾಡುವುದು, ಗೋ ಉತ್ಪನ್ನಗಳ ತಯಾರಿ, ಮಾರಾಟ, ಗೋಮೂತ್ರ ಗೋಮಯ ಗೊಬ್ಬರದ ಮೂಲಕ ಸಾವಯವ ಕೃಷಿಗೆ ಮಹತ್ವ ನೀಡುವ ಯೋಜನೆಯಾಗಿರುತ್ತದೆ. ಇನ್ನು ಮುಂತಾದ ಯೋಜನೆಗಳಿಂದ ಈ ಒಂದು ಟ್ರಸ್ಟ್ ನ ಆರಂಭಿಸಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಣಂತೆ. ಇಲ್ಲಿ ಇರುವಂತಹ ಈ ದನಗಳು ಕರುಗಳನ್ನ ನೋಡಿಕೊಳ್ಳುವಂತಹ ಒಬ್ಬರು ಮುಖ್ಯ ವ್ಯಕ್ತಿಗಳಾಗಿರುವಂತಹ ವಾಣಿಶ್ರೀ ಅವರ ಕಡೆಯಿಂದನೇ ತಿಳ್ಕೊಳ್ಳೋಣಂತೆ. ಹಾಗಾದ್ರೆ ಬನ್ನಿ ಅವ್ರ ಹತ್ರ ಮಾತಾಡಿಸಿ ಅವರ ಅಭಿಪ್ರಾಯಗಳು ಹಾಗೆ ಇನ್ನೂ ಮುಂತಾದ ವಿಷಯಗಳನ್ನ ಅವರಿಂದ ತಿಳ್ಕೊಳ್ಳೋಣಂತೆ. ಹಾಗಾದ್ರೆ ಬನ್ನಿ. ಟೋಟಲ್ ಎಷ್ಟು ದನಗಳು ಇಲ್ಲಿ ಈಗ ಸೇರಿ ಒಂದು 25 ಇದಾವೆ. 12 ಹೊರಗಡೆ ಹೋಗಿದಾವೆ, ಇನ್ನು ಬಂದಿಲ್ಲ. ಎಲ್ಲ ಸೇರಿ ಅಷ್ಟಿದಾವೆ. ಇಲ್ಲಿ ಮಲ್ನಾಡ್ ಗಿಡ್ಡೆನೂ ಇದಾವೆ. ಅಂದ್ರೆ ಹಳ್ಳಿ ಕರದು ಅವನ ಹೆಸರು ಬಜರಂಗಿ ಅಂತ. ಅದ್ರ ಆ ಕಡೆ ಇರೋನು ಭೈರವ, ಅದು ಓಂಗೋಲ್ ಅಂತ ಹೇಳ್ತಾರೆ ಆ ಹೇಳೋದು. ಆಮೇಲೆ ಆ ಕಡೆ ಫಸ್ಟ್ ಅಲ್ಲಿ ಇರುವಂತದ್ದು ಗೀರ, ಅವನ ಹೆಸರು ಹನುಮ ಅಂತ. ಅಂದ್ರೆ ಇದು ಒಂಗೋಲು ಮತ್ತೆ ಗೀರ ಎರಡು ಬೇರೆ ಬೇರೆ ತಳಿನೇ? ಬೇರೆ ಬೇರೆ ತಳಿ ಎರಡು. ಅಂದ್ರೆ ಒಂದೇ ತರ ಶೇಪ್ ಬರುತ್ತೆ, ನೋಡಕ್ ಒಂದೇ ತರ ಅನ್ಸುತ್ತೆ, ತುಂಬಾ ವ್ಯತ್ಯಾಸ ಇದೆ. ಇವು 3 ಮಾತ್ರ ಗಂಡ, ಇವನು ಗಂಡು. ಆ ಕಡೆ ಇಲ್ಲಿ ಕಾಳಿಂಗ ಅಂತಿದ್ದಾನೆ, ಅವನು ಗಂಡು. ಉಳಿದವೆಲ್ಲ ಹೆಣ್ಣು. ಇದು ಯಾವ ತಳಿ? ಇದು ಮಲೆನಾಡಿಗಿಂದ. ಅವೆರಡು ಮಲೆನಾಡಿಂದ. ಇದು ಕರುಗಳು ಅವೆಲ್ಲ ಈಗ ನಮ್ಮ ಕೊಟ್ಟಿಗೆ ಏನು ದನಗಳಿದಾವೆ ಅದರದ್ದೇ ಕರುಗಳು. ಇಲ್ಲಿರೋ ದನಗಳದೇ ಕರುಗಳು. ಇದ್ರಲ್ಲಿ ಹೆಣ್ಣೆ ಯಾವ ಇಲ್ಲ? ಇವು ನೀವು ಎಲ್ಲಿಂದ ತಂದಿರೋದೇನಾದ್ರು? ಇದನ್ನ ನಮ್ಗೆ ತೀರ್ಥಹಳ್ಳಿ ಬಾಳಗಾರ ಮಠ ಅಂತ ಹೇಳಿದ್ರೆ ಅಲ್ಲಿ ಗುರುಗಳು 2 ಕರುಗಳನ್ನ ಕೊಟ್ಟಿದ್ರು. ಕರುಗಳಿದ ತಂದಿರೋದು? 1-2 ವರ್ಷ ಆಯ್ತು. ಈಗ ಓಕೆ ಕರುಗಳನ್ನ ತಂದಿದ್ದು. ಈಗ ಅವಕ್ಕೆ 3-3.5 ವರ್ಷ ಆಗಿದೆ. 3 ವರ್ಷದ ಕರುಗಳೇ ಇವು. ಅಂದ್ರೆ ಇವು ಇನ್ನೂ ಹೈಟ್ ಆಗ್ತವೆ? ಇನ್ನೂ ಹೈಟ್ ಆಗ್ತವೆ. ಹೈಟ್ ದಪ್ಪ 2 ಆಗ್ತವೆ. ಇವನನ್ನು ಹಾಸನದಿಂದ ತಂದು ಬಿಟ್ಟು ಹೋಗಿದ್ದಾರೆ ಅವರು. ಬಿಟ್ಟಿದ್ರಂತೆ, ಅಲ್ಲಿ ಗಲಾಟೆ ಮಾಡ್ತಾರೆ ಅಂತ ಹೇಳಿ ತಂದು ಬಿಟ್ಟಿದ್ದಾರೆ. ಆದ್ರೆ ಪಾಪ ತುಂಬಾ ಪಾಪ ಇದ್ದಾನೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಇವು ನಿಮಗ್ ಮಾತ್ರ ಇಷ್ಟು ಇದು ಹತ್ರ ಬಿಡ್ತಾವೆ? ಎಲ್ರಿಗೂ ಬಿಡ್ತಾರ? ಅವು ಬಿಡ್ತಾರೆ. ಹಾಯೋದು ಅಂತ ಯಾವ ದನಗಳು ಇಲ್ಲ, ತುಂಬಾ ಸಾಧು ಇದಾವೆ, ತುಂಬಾ ಪಾಪ ಇದಾವೆ. ಕಷ್ಟ ಹೆದರಿಕೆ ಅನ್ಸುತ್ತೆ. ಹೌದು, ಆದ್ರೆ ಸ್ವಭಾವ ತುಂಬಾ ಚೆನ್ನಾಗಿದೆ. ವಯಸ್ಸಾಗಿರೋ ದನಗಳು ಇರೋದು. 16-17 ವರ್ಷ ಆಗಿರ್ಬೋದು ಅಜ್ಜಿ. ಅವಳು 2ನೇ ದನ ಇದ್ದಾಳೆ, ಕೋಡ್ ಮುರ್ಕೊಂಡಿದ್ದಾಳೆ. ಅವಳಿಗೆ 17-18 ವರ್ಷ ಆಗಿರ್ಬೋದು. ನನ್ ಕೊಟ್ಟಿಗೆ 1ನೇ ದನ ಅವಳು. ನಾವು ಇಲ್ಲಿ ಶುರು ಮಾಡಿದಾಗ ಬಂದಿದ್ದೇವೆ ತರುವುದು. ಹೌದು, ಶುರು ಮಾಡಿ ಎಷ್ಟು ಟೈಮ್? ನಾವ್ ಏನಂದ್ರೆ 20 ವರ್ಷದ ಹಿಂದೆಯಿಂದ ಒಂದು ಹೈನುಗಾರಿಕೆ ಮಾಡ್ತಾ ಇದ್ವಿ. ಒಂದು 15 ವರ್ಷ ಹೈನುಗಾರಿಕೆ ಮಾಡಿದ್ವಿ. ಅದರಲ್ಲಿ ಆ ದೊಡ್ಡ ದನಗಳು ಹೇಳ್ತಾರಲ್ಲ, HF ಮತ್ತೆ ಜರ್ಸಿ ದನಗಳು, ಅವು ಇದ್ವಿ. ಆಗ ನಾವು ಒಂದು ದಿನಕ್ಕೆ 100 ಲೀಟರ್ ಹಾಲು, ಬೆಳಿಗ್ಗೆ ಸಂಜೆ 100 ಲೀಟರ್ ಹಾಲು ಪೇಟೆಗೆ ಹಾಲು ಹಾಕ್ತಿದ್ವಿ. ಅರ್ಧ ಲೀಟರ್ ಮತ್ತೆ 1 ಲೀಟರ್ ಪ್ಯಾಕೆಟ್ ಮಾಡಿ ಹಾಕ್ತಾ ಇದ್ವಿ. ಆಗ ಈಗ ನಮಗೆ ತೋಟದಲ್ಲಿ ಇನ್ಕಮ್ ಏನೂ ಇರ್ಲಿಲ್ಲ, ಹಾಗಾಗಿ ಅನಿವಾರ್ಯ ಆಗಿತ್ತು ಅದು. ಆಮೇಲೆ 15 ವರ್ಷದ ನಂತರ ನಿಲ್ಸಿದ್ವಿ. ಅದು ದೊಡ್ಡ ದನಗಳನ್ನು ಸಾಕೋದಷ್ಟು ಮನಸ್ಸಿರ್ಲಿಲ್ಲ ನಮ್ಗೆ. ಆಮೇಲೆ ನಿಲ್ಸಿದಾಗ ಅವಾಗ ದನಗಳಿಗೆ ಅಂತಾನೆ ನಾವು ಒಣ ಹುಲ್ಲು, ಹಸಿ ಹುಲ್ಲು ಬೆಳೆಸಿದ್ವಿ. ದನಗಳಿಗೆ ಅಂತಾನೆ ಹಸಿ ಹುಲ್ಲು ಬೆಳೆಸಿದ್ವಿ. ಬೀಜದ ಹುಲ್ಲು ಅಂತ ಹೇಳ್ತಾರಲ್ಲ, ಅದನ್ನ ಕಡ್ಡಿ ತಂದು ನೆಡುವಂತ ನೆಟ್ಟು ಬೆಳೆಸಿದ್ವಿ. ಅದು ತುಂಬಾ ಆಗಿತ್ತು. ತುಂಬಾ ಆದಾಗ ಏನಾಯ್ತು, ಕಡ್ದು ತಂದು ದನಗಳಿಗೆ ಬುಡಕ್ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ದನ ಕಮ್ಮಿ ಇತ್ತು, 3-4 ದನ ಇತ್ತು ಮನೆ ಮಟ್ಟಿಗೆ. ಹಾಗಾಗಿ ಅದನ್ನ ನೋಡಿ ನಮ್ ಕೆಲಸದವರು ಅವರೆಲ್ಲ ನಮ್ಮಲ್ಲಿ ತುಂಬಾ ಹುಲ್ಲಿದೆಯಲ್ಲ, ನಮ್ಮಲ್ಲಿ ಒಂದ್ ಕರು ಇದೆ ಅಂತ ಇದನ್ನ ಅವನ್ನೆಲ್ಲ ತಂದು ಬಿಡಕ್ ಶುರು ಮಾಡಿದ್ವಿ. ಅದೇ ಈಗ ಒಂದೊಂದೇ ಆಗಿ ಜಾಸ್ತಿ ಆಗಿ ತುಂಬಿ ಇತ್ತು ಕೊಟ್ಟಿಗೆ. ಈಗ ನೀವು ಇದು ಎಲ್ಲಾರು ರೆಸ್ಕ್ಯೂ ಮಾಡಿರೋ ಕರುಗಳನ್ನ ಇಲ್ಲಿ ಬಿಟ್ಕೊಂತೀರಾ? ಮಾಡಿದ್ದು ಇದಾವೆ 2 ಹೊರಗಡೆ ಹೋಗಿದ್ದು ಬಂದಿಲ್ಲ ಇನ್ನು. ಮತ್ತೆ ಗುಂಡ ಅಂತ ಹೇಳ್ತೀವಿ ಅಲ್ಲಿಗೆ. ಅವು 2 ಪೊಲೀಸ್ನವರು ಒಂದ್ಸಲ ತಂದು ಬಿಟ್ಟು ಅವು ಬರೋದಿನ ಸಂಜೆ ಲೇಟ್ ಆಗುತ್ತೆ. ಅಂದ್ರೆ ಇವನ್ ಎಲ್ಲವನ್ನೂ ಒಂದೇ ತರ ಬಿಟ್ಬಿಡೋದು ಒಟ್ಟಿಗೆ? ಎಲ್ಲ ಒಟ್ಟಿಗೆ ಬಿಟ್ಟು ಯಾವ್ದು ಹಗ್ಗ ಕಟ್ಟೋದೇನೇ ಇಲ್ಲ, ನೀವು ಕರೆದ ತಕ್ಷಣ ಬಂದ್ಬಿಡ್ತಾರೆ. ಅಂದ್ರೆ ನಾವು ಬಂದ ತಕ್ಷಣ ಹಿಂಡಿ ರೆಡಿ ಮಾಡಿಟ್ಟಿರ್ತೀವಿ ನಾವಿಲ್ಲಿ. ಆಸೆಗೋಸ್ಕರನೋ ಏನೋ ಗೊತ್ತಿಲ್ಲ, ಬಂದ್ಬಿಡ್ತಾರೆ. ಎಲ್ಲೂ ದೂರ ಹೋಗಲ್ಲ. ಫಸ್ಟ್ ಅವನು ಹೇಳಿದ್ನಲ್ಲ ಗೀರು, ಒಂದು ಹನುಮ ಅಂತ, ಇವನು ಭೈರವ, ಇವನು ಬಜರಂಗಿ, ಇವನು ವೀರಭದ್ರ, ಅವಳು ಚಂದ್ರಿ, ಅವಳು ಕಪಿಲೆ, ಅವಳು ಅಜ್ಜಿ, ಅಂದ್ರೆ ಅವಳ ಹೆಸರು ಕಲ್ಯಾಣಿ ಅಂತ, ವಯಸ್ಸಾಗಿರೋದ್ರಿಂದ ಅಜ್ಜಿ ಇರ್ತದೆ. ಅವಳು ಮಂಗ್ಲಿ. ಅಲ್ಲಿ ಇದೆಯಲ್ಲ ಅದು ಮಲೆನಾಡಿಗೆ ದಾಸಿ ಮತ್ತೆ ಕೆಂಪಿ. ಒಟ್ಟು ಇದಿಷ್ಟು ಇಲ್ಲಿರುವಂತ ದನಗಳು. ಇದ್ ಬಿಟ್ರೆ ಇನ್ನೆರಡು ಹೊರಗಡೆ ಇದ್ದಾವೆ. ಕರುಗಳು ಎಲ್ಲವೂ ಮಲೆನಾಡ್ ಗಿಡ್ಡ? ಮಲೆನಾಡ್ ಗಿಡ್ಡ ಅಂತಂದ್ರೆ ಗೀರು ಒಂಬೊಂದು ತಳಿಯ ಗಂಡುಗಳಿದಾವಲ್ಲ, ಅವುಗಳದ್ದೇ ಕರುಗಳು. ಇದು ಕೂಡ್ಕೊಟ್ಟಿಗೆ ಕಟ್ಟೋದಿಲ್ಲ, ಕೂಡ್ಕೊಟ್ಟಿಗೆ. ಇಲ್ಲಿ ಅಂದ್ರೆ ನಿಮ್ಗೆ ಇವಿಷ್ಟರಲ್ಲಿ ಸ್ಪೆಷಲ್ ಅಂತ ಯಾವ್ದಾದ್ರು? ದನಗಳು ಕರುಗಳು ದನಗಳಲ್ಲಿ ನಾನು ಭೈರವ ಅಂತಾನೆ ಹೇಳ್ತಾ ಇದ್ದೀನಿ. ಅದೇನಾಗಿತ್ತು, ತೀರ್ಥಹಳ್ಳಿಗೆ ಕರು ತರಕ್ ಹೋಗಿದ್ವಿ ನಾವು. 4 ದಿನದ ಮುಂಚೆ ಹೋಗಿ ಗುರುಗಳು ಕರೆದಿದ್ರು. ಅಲ್ಲೊಂದು 89 ದನಗಳಿದಾವೆ ಇದ್ವು, ಈಗಿಲ್ಲ. ಅಲ್ಲೇನಾಯ್ತು, ಅವ್ರು ಯಾವ್ದು ಬೇಕಾದ ಕರುಗಳನ್ನ ತಗೊಂಡು ಹೋಗಿ ಅಂತ ಅಂದ್ರೆ, ನಾನಂದ್ರೆ ನಂಗೆ ನೀವು ಗುರುಗಳು ನೀವು ಯಾವ್ದು ಕರುಗಳನ್ನ ಕರ್ಕೊಡ್ತೀರೋ ನಾನು ಅದನ್ನ ತಗೊಂಡು ಹೋಗ್ತೇನೆ, ನಾನು ಸೆಲೆಕ್ಟ್ ಮಾಡೋದಿಲ್ಲ ಅಂತ ಅಂದೆ. ಅಷ್ಟಾಗಿ 2023 ಅನ್ಸುತ್ತೆ
ಸಂಕ್ರಾಂತಿ ದಿನ ಹೋಗಿದ್ವಿ ನಾವು. ಅಲ್ಲಿ ನಾವು 2 ಗಂಟೆಗೆ ಹೋಗಿದ್ವಿ. ದನಗಳನ್ನೆಲ್ಲ ತೋಟಕ್ಕೆ ಬಿಟ್ಟಿದ್ರು. ಅವು ಮನೆ ಇಲ್ಲಿ ಕೊಟ್ಟಿಗೆಗೆ ಬರೋ ಹೊತ್ತಿಗೆ 1-2:30 ಆಗಿತ್ತು. ಒಂದು ದೊಡ್ಡ ಅಂಗಳ ಇದೆ ಅಲ್ಲಿ, ತುಂಬಾ ದೊಡ್ಡ ಅಂಗಳ ಇದೆ. 100-150 ದನ ನಿಲ್ಲುವಷ್ಟು ಜಾಗ ಇದೆ ಅಲ್ಲಿ. ಎಲ್ಲ ದನಗಳು ಆ ಕಡೆಯಿಂದ ಬರ್ತಾ ಇದಾವೆ. ನಾನೊಂದು ಬದಿಯಲ್ಲಿ ನಿಂತಿದ್ದೆ ಅಲ್ಲಿ. ನಾನು ಎಲ್ಲ ಕೊಟ್ಟಿಗೆ ಕೂಡಿದ್ಮೇಲೆ ಅವ್ರು ಯಾವ್ದು ಕೊಡ್ತಾರೋ ತಗೊಂಡು ಹೋಗೋದು ಅನ್ನೋ ಲೆಕ್ಕದಲ್ಲಿ ಕೂತ್ ನಿಂತಿದ್ದೆ. ಆ ಭೈರವ ಬಂದವನು ಈಗ ನನ್ನ ಹತ್ರ ಬಂದು ನನ್ನ ಅಪ್ಪ ನಿಂತ. ಅದ್ ಫೋಟೋನ ತೆಗೆದುಕೊಂಡು ನಾನು ಅದನ್ನ ಇವತ್ತಿಗೂ ಸೇವ್ ಮಾಡಿ ಇಟ್ಕೊಂಡು ಆಗ ಅನ್ನಿಸ್ತು ಇವನ್ ನನ್ನ ಜೊತೆಗೆ ಬರೋನು ಅಂತ. ಅದನ್ನೇ ಸೆಲೆಕ್ಟ್ ಮಾಡ್ಬಿಟ್ಟೆ. ಹಾಗಾಗಿ ಅವತ್ತಿಂದ ಶುರುವಾಗಿದ್ದು. ಆಮೇಲೆ ದಿನ ಬೆಳಿಗ್ಗೆನೂ ಅಷ್ಟೇ ಅವನನ್ನ ಮುದ್ದು ಮಾಡ್ತೇನೆ, ಕೂರ್ತೇನೆ, ಅವನ ಮೇಲೆ ಮಲಗ್ತೇನೆ, ಏನು ಮಾಡೋದಿಲ್ಲ ಅವನ ನನಗೆ. ಅದು ಮಾತುಗಳೆಲ್ಲ ಅವನ ಹತ್ರ ಹೇಳ್ತೇನೆ ನಾನು. ಅಂದ್ರೆ ಅವ್ನು ನೋಡಕ್ ಮಾತ್ರ ಒಂಥರ ಹೆದರಿಕೆ ಆಗುತ್ತೆ. ಮೃದು ಸ್ವಭಾವ, ಎಲ್ಲವೂ ಸೌಮ್ಯ ಸ್ವಭಾವದ. ಇಲ್ಲ, ಎಲ್ಲ ಪಾಪ ಇದಾವೆ, ಅವು ತುಂಬಾ ಚೆನ್ನಾಗಿದಾವೆ. ಕರುಗಳಿಗೆ ಎಲ್ಲವೂ ಇಷ್ಟನೇ. ನಕುಲ ಅಂತ ಇದ್ದಾನೆ ನಕುಲ. ಅವನಿಗೆ ಅವನಮ್ಮ ಹಾಲು ಸ್ವಲ್ಪ ಕಮ್ಮಿ ಇತ್ತು ಆ ಟೈಮಲ್ಲಿ. ಹಾಗಾಗಿ ನಾನು ಬಾಟ್ಲಲ್ಲಿ ಹಾಲು ಹಾಕಿ ಚಿಪ್ಸ್ ಎಲ್ಲ ಮಾಡ್ತಿದ್ದೆ. ಮನೆ ಒಳಗೆಲ್ಲ ಬರ್ತಿದ್ದ. ಇವತ್ತು ದೊಡ್ಡವನಾಗಿದ್ದಾನೆ, ಹಾಗಾಗಿ ಕರುಗಳ ಜೊತೆ ಎಲ್ಲ ಓಡಾಡ್ತಾನೆ. ಈಗಲೂ ಬರ್ತಾನೆ ಒಳಗಡೆ. ಇವೆಲ್ಲವೂ ಇಲ್ಲೇ ಕರು ಹಾಕ್ತಾವಲ್ಲ? ಇಲ್ಲೇ ಕರು ಹಾಕಿದ್ದು. ನನಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ಈ ರಸ್ತೆ ಬದಿಯಲ್ಲೆಲ್ಲ ದೊಡ್ಡ ದೊಡ್ಡ ಪ್ರಾಣಿಗಳಿರ್ತಾವಲ್ಲ, ಅವುಗಳನ್ನ ಸಾಕ್ಬೇಕಂತ ತುಂಬಾ ಆಸೆ ಇತ್ತು. ಅದು ಸಾಕೋದು ಹೆಂಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಒಂದು ಒಬ್ಬೊಬ್ರು ದನಗಳನ್ನ ತಂದು ಬಿಡ್ತಾ, ಕರುಗಳನ್ನ ತಂದು ಬಿಡ್ತಾ ಹೋದಂಗು ಒಂದು ಯಾಕೆ ಟ್ರಸ್ಟ್ ಮಾಡಬಾರ್ದು ಅಂದ್ರೆ ಸಾಕ್ಲಿಕ್ಕೆ ನಮಗೂ ಕಷ್ಟ ಆಯ್ತು. ಟ್ರಸ್ಟ್ ಅಂತ ಮಾಡ್ಕೊಂಡ್ರೆ ಯಾರಾದ್ರೂ ಸಹಾಯ ಮಾಡ್ಬೋದು ಅಂತ ಅನಿಸ್ತು. ಅವ್ರ ಸಹಾಯದ ಮೂಲಕ ಮಾಡ್ಬೋದು ಅಂತ ಅನಿಸ್ತು. ಈಗ ಟ್ರಸ್ಟ್ ಅಂದ್ರೆ ಹೆಂಗೆ? ನಾವು ಸುರಭಿ ಗೌರಕ್ಷಾ ಸೇವಾ ಟ್ರಸ್ಟ್ ಅಂತ ಒಂದು ಮಾಡ್ಕೊಂಡಿದೀವಿ. ಅದರಲ್ಲಿ 4 ಜನ ನಾವು ಸದಸ್ಯರಿದ್ದೀವಿ. ಅಂದ್ರೆ ಸಮಾನ ಮನಸ್ಕರು ನಾವು 4 ಜನ ಇರೋದು ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ. ಯಾರ್ಯಾರು ಅಂತ? ನಾನು ಒಂದು, ನಮ್ಮ ಮನೆಯವರು ಶ್ರೀಹರ್ಷ ಅಂತ ಅವರೊಂದು, ಆಮೇಲೆ ಗೀತಾ ನಾಡಿಗೇರ್ ಅಂತ ಅವರೊಬ್ರು, ನವೀನ್ ಪೂತಿ ಅಂತ ಅವರೊಬ್ರು. ಓಕೆ. ಆಮೇಲೆ ಈ ದನಗಳು ಇಷ್ಟ ಇದಾವಲ್ಲ, ಇವನ್ನೆಲ್ಲ ಯಾರ್ಯಾರು ನೋಡ್ಕೊಂಡ್ರೆ? ನಿಮ್ ಕೆಲಸದವರಿಲ್ಲ, ನೋಡ್ಕೊಳಕ್ಕೆ ಕೆಲಸದವರಿಲ್ಲ. ನಾನು ನೋಡ್ಕೋತೇನೆ, ನಮ್ಮ ಮನೆಯವರು ನೋಡ್ಕೋತಾರೆ. ಸಂಜೆ ಹೊತ್ತಿನ ಕೆಲಸ ನನ್ನ ಸಣ್ಣ ಮಗಂದು. ದೊಡ್ಡ ಮಗ ಮಾಡ್ತಿದ್ದ, ಈಗ ಅವನು ಶಿವಮೊಗ್ಗದಲ್ಲಿ ಓದಕ್ ಹೋಗಿರೋದ್ರಿಂದ ಅವ್ನು ಮಾಡ್ತಾ ಇಲ್ಲ. ನಾವು 3 ಜನ ಸೇರಿ ಮಾತಾಡ್ಕೊಂಡು ಮಾಡ್ತೀವಿ. ಕೆಲಸದವ್ರು ಯಾರಿಲ್ಲ ಇದಕ್ಕೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಈಗ ನಿಮ್ಗೆ ಹೆಂಗ್ ಫೀಲ್ ಅನ್ಸ್ತಿದೆ? ಈ ತರ ಒಂದಿಷ್ಟು ದನಗಳು ಸುತ್ತಮುತ್ತ ಬರೀ ಪ್ರಕೃತಿ ಮಧ್ಯದಲ್ಲಿ ಇದರ ಜೊತೆಗೆ ದನಗಳಿದಾವೆ, ಪಟ್ಟಣ ಬಿಟ್ಟು ಹೊರಗೆ. ನನಗಂತೂ ತುಂಬಾ ಖುಷಿ ಇದೆ, ತುಂಬಾ ಆಸೆ ಪಟ್ಟು ಮಾಡ್ತಿರೋ ಕೆಲಸ ಇದು. ನನಗೆ ಮುಂಚಿನ ಹಳ್ಳಿ ತುಂಬಾ ಇಷ್ಟ ಆಗಿತ್ತು. ಅದಕ್ಕೆ ನಾನು ಇವರನ್ನ ಪ್ರೀತಿಸಿ ಮದುವೆಯಾಗಿ ಬಂದಿರೋದು. ನಂಗೆ ಪ್ರಕೃತಿ ಅನ್ನೋದಾಗ್ಲಿ, ನಾಯಿಗಳು, ಬೆಕ್ಕುಗಳು, ಆಮೇಲೆ ದನಗಳು ತುಂಬಾನೇ ಇಷ್ಟ ಆಗ್ತವೆ. ಹಾಗಾಗಿ ತುಂಬಾ ಖುಷಿ ಇದೆ ನನಗೆ. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ನಾವು ಗೋಶಾಲೆ ನಡೆಸ್ಕೊಂಡು ಹೋಗ್ತಿರೋದ್ರಿಂದ ಇದ್ರಲ್ಲಿ ನೀವು ಬರ್ಡೇಗಳಿಗಾಗ್ಲಿ, ಆಮೇಲೆ ವಾರ್ಷಿಕೋತ್ಸವಗಳಿಗಾಗ್ಲಿ, ಅಥವಾ ವೈದಿಕ ಅಂದ್ರೆ ತೀರ್ಕೊಂಡವರದ್ದಾಗ್ಲಿ ಏನಾದ್ರು ಸಹಾಯ ಮಾಡೋದಿದ್ರೆ ನಮ್ಗೆ ಮಾಡಬಹುದು. ಆಮೇಲೆ ಇಲ್ಲಿ ಬಂದು ಕೂಡ ಆಚರಿಸೋರು ತುಂಬಾ ಜನ ಇದ್ದಾರೆ. ಆ ತರನು ಆಚರಿಸ್ಕೋಬಹುದು. ಇಲ್ಲಿ ಬಂದು ಕರುಗಳ ಜೊತೆ, ಸಣ್ಣ ಮಕ್ಕಳಂತೂ ಕರುಗಳ ಜೊತೆ ಬಂದು ಆಚರಿಸ್ಕೊಂಡವರು ತುಂಬಾ ಜನ ಇದ್ದಾರೆ. ಅಂದ್ರೆ ಇಲ್ಲಿ ಬರೋಕೆ ಪರ್ಮಿಷನ್ ಇದೆ. ಆಮೇಲೆ ನಿಮ್ಗೆ ಏನಾದ್ರು ಆನ್ಲೈನ್ ಅಲ್ಲಿ ಯಾರು ನಿಮ್ಗೆ ಏನಾದ್ರು ಕೊಡ್ಬೇಕು ಅಂದ್ಕೊಂಡ್ರೆ ಹೆಂಗೆ? ಅದಕ್ಕೆ ನನ್ನ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಟ್ರಸ್ಟ್ ಅಕೌಂಟ್ ಅನ್ನ ಕೊಡ್ತೇನೆ. ನೀವು ಸಹಾಯ ಮಾಡಿದ್ರೆ ಆಗುತ್ತೆ. ವರ್ಷದ ದನಗಳನ್ನ ದತ್ತು ತಗೊಳ್ಳುವಂತ. ದತ್ತು ತಗೋಬಹುದು. ಹಾಗಾದ್ರೆ ಹೇಗಂತ? ದಿನಕ್ಕೆ 100 ರೂಪಾಯಿ ಹಾಗೆ ಲೆಕ್ಕ ಆಗುತ್ತೆ ದಿನಕ್ಕೆ. ಆ ಲೆಕ್ಕದಲ್ಲಿ ಅವ್ರು 6 ತಿಂಗಳಿಗೋ 3 ತಿಂಗಳಿಗೋ ಅಥವಾ ವರ್ಷಕ್ಕೋ, ಕೆಲವರು 2-3 ವರ್ಷದಿಂದನೂ ದತ್ತು ತಗೊಳ್ತಾ ಇದ್ದಾರೆ. ನಗರಂಗಿನ ದತ್ತು ತಗೊಂಡಿದ್ದಾರೆ. ಒಂದು ವರ್ಷಕ್ಕೆ ಅಂತ ಹೇಳಿ ಒಂದ್ಸಲ ಬಂದು ವಿಸಿಟ್ ಮಾಡಿ ಎಲ್ಲರನ್ನು ಮಾತಾಡಿಸಿ ಹೋಗ್ತಾರೆ. ಪ್ರತಿಯೊಂದು ಹಬ್ಬಕ್ಕೂ, ಯುಗಾದಿ, ದೀಪಾವಳಿ ಆ ಟೈಮಲ್ಲೆಲ್ಲ ಸಹಾಯ ಮಾಡ್ತಾರೆ. ಆ ವರ್ಷದ ಪೂರ್ತಿ ಖರ್ಚು ಆದನದು ಅವ್ರು ತಗೊಳ್ಳೋದು. ತಿಂಗಳು ಕೊಡ್ಬೋದು. ಈಗ ಎಷ್ಟು ದನಗಳು ದತ್ತು ಇದಾವೆ? ಈಗ ಒಂದು 6 ದನಗಳ ದತ್ತು ಅಂದ್ರೆ ಒಂಥರ ಮೆಂಬರ್ಶಿಪ್ ತರ ತಗೊಳ್ಳೋದು. ಯಾರು ಬೇಕಾದ್ರೂ ತಗೋಬಹುದು. ವರ್ಷಕ್ಕೊಂದೇ ಸಲ ಕೊಡ್ಲಿಕ್ಕೆ ಪ್ರತಿ ತಿಂಗಳು ಕೊಡ್ತಾರೆ. ದಿನಕ್ಕೆ 100 ರೂಪಾಯಿ ಲೆಕ್ಕದಲ್ಲಿ ತಿಂಗಳಿಗೆ ಕೊಡ್ಬೋದು. ನಿಮ್ಗೆ ಟೋಟಲ್ ಆಗಿ ಇದು ಕೇಳಬಾರ್ದು, ಆದ್ರೂ ಟೋಟಲ್ ಆಗಿ ಎಷ್ಟು ಖರ್ಚು ಬರುತ್ತೆ ನಿಮ್ಗೆ ಒಂದ್ ತಿಂಗಳಿಗೆ? 45,000 50,000 ಖರ್ಚು ಬರುತ್ತೆ. ಒಂದು ಸ್ವಲ್ಪ ಹೋಗುತ್ತೆ. ನಾನು ತೋಟದಲ್ಲಿ ಬಂದಿರುವಂತಹ ಇದನ್ನ ಹಾಕ್ತೀವಿ. ಯಾಕಂದ್ರೆ ನಾವು ಕೆಲಸದ ಸಂಬಳ ಅಂತ ಹೇಳಿ ತಗೊಳ್ತಿಲ್ಲ, ನಾವೇ ಮಾಡ್ತಿರೋದ್ರಿಂದ ಅದು ನಮ್ಗೆ ಉಳಿಯುತ್ತೆ. ಜೊತೆಗೆ ವರ್ಷಕ್ಕೆ ಒಂದಿಷ್ಟು ಹುಲ್ಲು ಅಂತ ಬೇಕಾಗುತ್ತೆ. 10,000 ಕಟ್ಟುವ ಹುಲ್ಲು ಬೇಕಾಗುತ್ತೆ. ಆ ವರ್ಷದಲ್ಲಿ ಜನಕ್ಕೆ ತುಂಬಾ ಜನ ಸಹಾಯ ಮಾಡ್ತಾರೆ. ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ಕೊಟ್ಟು ಉಳಿದಿದ್ದನ್ನ ನಾವು ನಮ್ಮ ಖರ್ಚಲ್ಲಿ ಹಾಕೋತೀವಿ. ಒಟ್ಟಿನಲ್ಲಿ ನಮ್ಗೆ ದನಗಳು ಬೇಕು ಅಷ್ಟೇ. ತುಂಬಾ ನಾವು ಲೋಕಲ್ ನಾಯಿಗಳನ್ನ ಸಾಕಿದೀವಿ. ಆದ್ರೆ ಅವು 1 ವರ್ಷ 2 ವರ್ಷ 3 ವರ್ಷ ಆದ ಕೂಡಲೇ ಊರ್ ತಿರುಗೋದೇ ಆಗುತ್ತೆ. ಇವಳು ಒಬ್ಳಿಗಲ್ಲ ಹಾಗೆ ಬಿಟ್ಟು ಕೂಡ್ಲೆ ಮನೆ ಕೈ ಸಿಗಲ್ಲ, ಯಾರು ಹೋಗ್ಕೊಂಡಿರ್ತಾರೆ, ಮನೇಲಿ ಇರಲ್ಲ ಅವಳು. ಒಟ್ಟು ಟೋಟಲ್ ಎಷ್ಟು ನಾಯಿಗಳು? 4 ನಾಯಿಗಳಿದ್ದಾವೆ. ಅವು 2 ಇವಳೊಬ್ಳು. ಇದರ ಹೆಸರೇನು? ಇವಳು ಮೋತಿ. ಮೋತಿ. ಅದು ಅವನು ಗಿಡ್ಡು, ಬಿಳಿ ಲಾಬ್ರಿದವರು. ಅವಳು ಐಶು, ಐಶು ಅಂತ ಕರೆಯೋದು. ಅವನು ಮೋಗ್ಲಿ. ಮೋಗ್ಲಿ ಅಂತ.
ಈಗ ಕೆಲವರು ಹೇಳ್ತಾರೆ ಬೆಕ್ಕಡ್ಡ ಬಂದ್ರೆ ಅಪಶಕ್ನ ಅಂತಾರೆ, ಬಟ್ ಈಗ ರಸ್ತೆಯಲ್ಲಿ ದನಗಳು ಬಂದು ಆಕ್ಸಿಡೆಂಟ್ಗಳು ತುಂಬಾ ಆಗ್ತಿದಾವೆ ಅಂತ ಒಂದು ಮಾತಿದೆ. ಅದಕ್ಕೋಸ್ಕರ ದನಗಳ ಓನರ್ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಇದೊಂದು ಸಮಸ್ಯೆ ಇದೆ. ಯಾಕಂದ್ರೆ ನಮ್ಮ ಹೆಚ್ಚಿನ ಕಡೆ ಏನ್ ಮಾಡ್ತಾರೆ ಅಂತಂದ್ರೆ ದನಗಳನ್ನ ರಸ್ತೆ ಮೇಲೆ ಬಿಟ್ಬಿಡ್ತಾರೆ. ಗಬ್ಬ ಆದಾಗ ಗಮನಿಸಿ ಅದನ್ನ ಮನೆಗೆ ತಗೊಂಡೋಗಿ ಕಟ್ಟಿ ಹಾಲು ಕೊಡುವಷ್ಟು ದಿನ ಕರೆಸ್ತಾರೆ, ಆಮೇಲೆ ಮತ್ತೆ ದನಗಳನ್ನ ಮತ್ತೆ ರಸ್ತೆಗೆ ಬಿಡ್ತಾರೆ. ನನ್ನ ಪ್ರಕಾರ ಇದು ತುಂಬಾ ಕೆಟ್ಟ ವಿಷಯ ಇದೆ, ಸರಿ ಅಲ್ಲ ಇದು, ಭೌತಿಕವಾಗಿಯೂ ಸರಿ ಅಲ್ಲ ಇದು. ಆದಷ್ಟು ಅವ್ರ ಮನೆಗಳಲ್ಲಿ ನೋಡ್ಕೋಬೇಕು, ಇಲ್ಲ ಅಂದ್ರೆ ಯಾವ್ದಾದ್ರು ಗೋಶಾಲೆಗಾರು ಕೊಟ್ಟು ಅವರು ನೋಡ್ಕೊಳ್ಳೋ ಹಾಗೇನಾದ್ರು ಮಾಡ್ಕೋಬೇಕು. ಯಾಕಂದ್ರೆ ರಸ್ತೆ ಮೇಲೆ ಜನಗಳಿದ್ರೆ ಅವುಗಳಿಗೂ ಸಮಸ್ಯೆ, ಗಾಡಿ ಓಡಿಸೋರಿಗೂ ಸಮಸ್ಯೆ. ಅದು ತೋಟಕ್ಕೆ ನೀವು ರಾಸಾಯನಿಕ ಗೊಬ್ಬರ ಹಾಕೋದಕ್ಕಿಂತ ಕಡೆ ಪಕ್ಷ ಒಂದು 4 ರಿಂದ 6 ಗಂಟುಗಳನ್ನು ಸಾಕಿದ್ರು ಪರವಾಗಿಲ್ಲ, ತೊಂದರೆ ಏನೂ ಆಗಲ್ಲ. ಯಾಕಂದ್ರೆ 10 ಎಕರೆ 15 ಎಕರೆ 20 ಎಕರೆ ಜಮೀನವರು ಒಂದು ದನಗಳನ್ನು ಸಾಕದೇನೆ ರಾಸಾಯನಿಕ ಹಾಕ್ತಾ ಇದ್ದಾರೆ. ಗಂಡುಕರುಗಳನ್ನ ಸಾಕಿ ತೊಂದರೆ ಇಲ್ಲ. ಈಗ ಒಂಚೂರು ಈಗ ಯಾರು ಸುಭಾಷ್ ಪಾಳೇಕರ್ ಅವರ ಜೀವಾಮೃತ ಎಲ್ಲ ಮಾಡ್ಕೊಳ್ಳೋದ್ರಿಂದ 1 ಅಥವಾ 2 ದಿನದಿಂದನೂ ಆಗುತ್ತೆ. ಗಂಡು ಕರುಗಳು ಉಪಯೋಗ ಇಲ್ಲ ಅಂತಾರೆ, ಇಲ್ಲ ನನ್ನ ಪ್ರಕಾರ 4 ರಿಂದ 6 ಗಂಡು ಕರುಗಳನ್ನು ಕೊಟ್ಟಿಗೆಯಲ್ಲಿ ಸಾಕಿ ಒಂಚೂರು ಹಿಂಡಿ ಒಂಚೂರು ಹುಲ್ಲಿನ ವ್ಯವಸ್ಥೆ ಮಾಡಿದ್ರೆ ಅದರಲ್ಲಿ ಬರುವಂತಹ ಗೋಮೂತ್ರ ಮತ್ತು ಗೋಮಯದಿಂದ ಸೆಗಣಿಯಿಂದಾಗಿ ಇಡೀ ನಮ್ಮ ತೋಟವನ್ನ ಚಂದ ಮಾಡಬಹುದು, ರಾಸಾಯನಿಕ ಮುಕ್ತ ಮಾಡಬಹುದು, ಮತ್ತೆ ನಿಮ್ಮ ಆರೋಗ್ಯಕ್ಕೂ ಚಂದ. ಅದು ಕೊಟ್ಟಿಗೆಗೆ ಹೋಗಿದಾಗ ಒಂದು ಖುಷಿ ಸಿಗುತ್ತೆ, ಆ ಮನಸ್ಸಿನ ಖುಷಿ ಮುಖ್ಯ ಆಗುತ್ತೆ ಯಾವತ್ತೂ ಕೂಡ. ದುಡ್ಡು ಆಮೇಲೆ 2ನೇ ಮಾತು. ಆದ್ರೆ ಇಲ್ಲಿ ಕೊಟ್ಟಿಗೆಗೆ ಬಂದಾಗ ಒಂದು ಖುಷಿ ಸಿಗೋದು, ಅವುಗಳನ್ನ ಮುಟ್ಟೋದು, ಮಾತಾಡ್ಸೋದು, ಅವುಗಳ ಜೊತೆಗೆ ಒಂದು ಸಂಬಂಧಗಳನ್ನ ಬೆಳೆಸೋದು ತುಂಬಾ ಅದು ಜೀವಂತಿಗೆ ಅನ್ಸುತ್ತೆ ನಂಗೆ. ಪ್ರತಿದಿನ ನಾನು ಬಂದು ಕೊಟ್ಟಿಗೆಗೆ ಬಂದು ಮಾತಾಡ್ತೇನೆ, ಕತೆ ಹೇಳ್ತೇನೆ, ಅವುಗಳ ಹೆಸರು ಕರಿತೇನೆ. ನಮ್ದೇನೋ ಸಮಸ್ಯೆ, ನಂದೇನೋ ಕಷ್ಟ ಏನಾದ್ರು ಒಟ್ಟು ಹೇಳ್ಬಿಡ್ತೇನೆ, ತುಂಬಾ ಹಂಚ್ಕೊಳ್ತೇನೆ ನಾನು ಅವುಗಳ ಜೊತೆಗೆ. ನಿಮ್ಮ ತೋಟಕ್ಕೆ ನಾವು ಇದೇ ಗೊಬ್ಬರನ್ನ ಬಳಸ್ತೇನೆ, ಹೊರಗಿಂದ ಏನೂ ಹಾಕಿಲ್ಲ. ನಮ್ಮ ಸಂಪೂರ್ಣ ಸಾವಯವ ತೋಟನೇ ನಮ್ಗೆ. ಮನುಷ್ಯರಿಗೆ ಹೋಲಿಸಿದ್ರೆ ಪ್ರಾಣಿಗಳು ತುಂಬಾ ವಾಸಿ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ಅವುಗಳಲ್ಲಿ ಕಪಟತೆ ಇಲ್ಲ, ಅವುಗಳಲ್ಲಿ ಮೋಸ ಇಲ್ಲ, ಅವುಗಳದ್ದು ವರ್ತನೆ ಏನಿದೆ ಅದು ನಿಜವಾದ ವರ್ತನೆ ಆಗಿರುತ್ತದೆ. ಅವುಗಳನ್ನು ಮುಟ್ಟಿದಾಗ, ಅವುಗಳನ್ನು ತಬ್ಬಿಕೊಂಡಾಗ ನಮಗೆ ಸಿಗುವಂತಹ ಪ್ರೀತಿ, ಆಮೇಲೆ ನಮ್ಮ ಮನಸ್ಸು ಸಿಕ್ಕಾಪಟ್ಟೆ ಕಿರಿಕಿರಿ ಆದಾಗ ಅವುಗಳಿಂದ ಸಿಗುವಂತಹ ಪ್ರೀತಿ ನಮ್ಮನ್ನು ಶಾಂತ ಮಾಡುತ್ತೆ. ಹಾಗಾಗಿ ಪ್ರಾಣಿಗಳ ಜೊತೆಗಿನ ವರ್ತನೆ ತುಂಬಾನೇ ಅಗತ್ಯ ಅನ್ಸುತ್ತೆ ಮನುಷ್ಯನಿಗೆ. ನಿಮ್ಗೆ ಆದಷ್ಟು ಸಾಧ್ಯವಾದಷ್ಟು ಪ್ರಕೃತಿ ಜೊತೆಗಿರಿ, ಪ್ರಾಣಿಗಳ ಜೊತೆಗಿರಿ, ಸಾಧ್ಯವಾದಷ್ಟು ದನಗಳ ಜೊತೆಗಿದ್ರೆ ತುಂಬಾ ಸಂತೋಷ. ಇಲ್ಲ ಅಂದ್ರೆ ಒಂದು ನಾಯಿ ಬೇಕನ್ನೋದು ಒಂದು ಸಾಕೊಳ್ಳಿ ಅಂತ ಹೇಳುದು ನಾನು. ನನಗೆ ಫಸ್ಟ್ ಇದೇ ಇಷ್ಟ ಆಗಿತ್ತು, ಮಾತ್ರ ಭಾರಿ ತುಂಬಾ ಪಾಪ ಇದಾವೆ ಅವು. ಅಂದ್ರೆ ಮತ್ತೆ ಹಳ್ಳಿಕಾರರು ಅಂತ ಎತ್ತುಗಳಾಗಿ ಉಪಯೋಗಿಸ್ತಾರಲ್ಲ, ನೋಡಿ ಸ್ವಲ್ಪ ಕೋಡೆಲ್ಲ ನೋಡಿ ಆದ್ರೆ ಇವತ್ತು ನೀವು ಮುಟ್ಟದಾಗ ಗೊತ್ತಾಯ್ತೀವಿ ತುಂಬಾ ಪಾಪ ಇದಾವೆ. ಇದು ಕೋಡ್ ನಂಗೆ ಇಷ್ಟ, ಚೆನ್ನಾಗಿ ಗೀರ್ ತಳಿಯೋದು. ಏನ್ ಮಾಡಿರೋದು? ಸುಮ್ನೆ ಹೆದರ್ಸತ್ತಷ್ಟೇ, ಬುಸ್ಬುಸರತ್ತೆ. ಅದು ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಡ್ತಾರೆ ಅಂತ ಸ್ವಲ್ಪ ಹೆದರಿಕೆ ಅಷ್ಟೇ. ನಾವೇ ಧೈರ್ಯವಾಗಿ ಹೋದ್ರೆ ಸುಮ್ಮನೆ ಆಗ್ತವೆ. ಸ್ನೇಹಿತರೆ, ಗೋಗಳ ಆಹಾರ, ಗೋಶಾಲೆ ನಿರ್ವಹಣೆ ಹಾಗೆ ಇನ್ನೂ 50 ದನಗಳಿಗೆ ಆಗುವಂತಹ ಒಂದು ಕೊಟ್ಟಿಗೆ ನಿರ್ಮಾಣಕ್ಕಾಗಿ ಈ ಒಂದು ಗೋಶಾಲೆಗೆ ಗೋಪ್ರೇಮಿಗಳ ನೆರವಿನ ಅಗತ್ಯ ಇದೆ. ನೀವೇನಾದ್ರೂ ಈ ಗೋಶಾಲೆಗೆ ಒಂದು ಯಾವುದೇ ರೀತಿಯ ಸಹಾಯ ಮಾಡಬೇಕು ಅನ್ಸಿದ್ರೆ ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವರಿಗೆ ಯಾವುದೇ ರೀತಿಯ ಸಹಾಯ ಬೇಕಾದ್ರೆ ನೀವು ಅವ್ರ ಹತ್ರನೇ ಮಾಹಿತಿ ತಗೊಂಡು ನೀವು ಅವರಿಗೆ ನಿಮ್ಮಿಂದ ಆದಂತಹ ಸಹಾಯ ಮಾಡಿ ಅಂತ ಹೇಳ್ಕೊಳ್ತೀನಿ. ಇಲ್ಲಿ ಸುತ್ತಮುತ್ತ ಇರುವಂತಹ ಪ್ರದೇಶ ಹಾಗೆ ಪರಿಸರ ಯಾವ ರೀತಿ ಇದೆ ಅಂದ್ರೆ ಒಂದ್ಸಲ ನೀವು ಇಲ್ಲಿಗೆ ವಿಸಿಟ್ ಕೊಟ್ರಿ ಅಂದ್ರೆ ನಿಮಗೆ ನಾನು ಹೇಳಿದ್ಕಿಂತ ಹೆಚ್ಚಿನ ಎಕ್ಸ್ಪೀರಿಯನ್ಸ್ಗಳು ನಿಮ್ಗೆ ಇಲ್ಲಿ ಆಗುತ್ತೆ. ಅಂದ್ರೆ ಸುತ್ತಮುತ್ತಲೂ ನಮಗೆ ಬರೀ ದನಗಳು ಕೂಗುವ ಸದ್ದು, ಜೀರುಂಡೆಗಳು, ಹಕ್ಕಿಗಳು ಮುಂತಾದ ಸದ್ದುಗಳೇ ಕೇಳುತ್ತೆ. ಪಟ್ಟಣದಿಂದ ತುಂಬಾ ದೂರದಲ್ಲಿರುವಂತಹ ಒಂದು ಈ ಪ್ರದೇಶವಾಗಿರೋದ್ರಿಂದ ಇಲ್ಲಿ ಬರೀ ಪ್ರಕೃತಿ ಪ್ರಿಯರಿಗೆ ಒಂದು ಒಳ್ಳೆಯ ತಾಣ ಅಂತಾನೆ ಹೇಳ್ಬೋದಾಗಿರುತ್ತೆ. ಫ್ರೆಂಡ್ಸ್, ಏನಂದ್ರೆ ಇಲ್ಲಿ ಇರುವಂತಹ ಗೋಗಳನ್ನ ನೀವು ಅಥವಾ ಹಸುಗಳನ್ನ ಅಥವಾ ಜಾನುವಾರುಗಳನ್ನ ನೀವು ದತ್ತು ತಗೋಬಹುದಾಗಿರುತ್ತೆ ಅಂತ ಒಂದು ಸೌಲಭ್ಯ ಕೂಡ ಇಲ್ಲಿದೆಯಂತೆ. ಹಾಗೆ ಅದಲ್ಲದೆ ನೀವು ಯಾವ್ದಾದ್ರು ನಿಮ್ಮ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಹುಟ್ಟಿದಬ್ಬ ಆಗಿರ್ಬೋದು ಅಥವಾ ವಿವಾಹ ದಿನ ಆಗಿರ್ಬೋದು, ವಿವಾಹ ವಾರ್ಷಿಕೋತ್ಸವ ಅಥವಾ ಇನ್ನಿತರೆ ಶುಭ ಸಮಾರಂಭಗಳು ಅಥವಾ ಯಾವ್ದಾದ್ರು ಹಿರಿಯರ ಪುಣ್ಯತಿಥಿ ಇಂತಹ ಕಾರ್ಯಗಳನ್ನ ನೀವು ಈ ಜಾಗದಲ್ಲಿ ನೆರವೇರಿಸಿಕೊಳ್ಬಹುದಂತೆ ಅಥವಾ ಆಚರಿಸಿಕೊಳ್ಬಹುದಂತೆ. ಅದಕ್ಕೂ ಕೂಡ ಅವಕಾಶ ಇದೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಸ್ಕ್ರೀನ್ ಅಲ್ಲಿ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿನ ನೀವು ಪಡ್ಕೋಬಹುದಾಗಿರುತ್ತೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸುರಭಿ ಗೋಶಾಲೆಯ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡಿದೆ. ಹಾಗೆ ಆ ಗೋಶಾಲೆನ ನಿಮಗೆ ತೋರಿಸೋಕೆ ಪ್ರಯತ್ನ ಮಾಡಿದ್ದೀನಿ. ಹಾಗಾದ್ರೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ಆ್ಯಂಡ್ ಈ ವಿಡಿಯೋಕ್ಕೆ ನೀವು ಲೈಕ್ ಮಾಡಿಲ್ಲ ಅಂದರೆ ಈಗ ಒಂದು ಲೈಕ್ ಮಾಡಿ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.